ಹೊನ್ನಾವರ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅಧಿಕಾರಿ ವರ್ಗದವರೇ, ನನ್ನ ಜೂನಿಯರಾಗಿ ಕೆಲಸ ಮಾಡಿದಂಥ ಅರ್ವಾರಿಯವರೇ, ಈ ಕಾಲೇಜಿನ ವಿದ್ಯಾರ್ಥಿನಿಯರೇ, ತಮಾಷೆಗಾಗಿ ಒಂದು ಮಾತನಾಡ್ತೇನೆ. ವಕೀಲರಿಗೆ ಫೀಸ್ ಜಾಸ್ತಿ ಕೊಟ್ಟಾಗ ಜಾಸ್ತಿ ಹೊತ್ತು ಆರ್ಗ್ಯುಮೆಂಟ್ ಮಾಡ್ತಾರಂತೆ. ಇವತ್ತು ಏನೂ ಇಲ್ಲ, ಅದರಿಂದ ಒಂದೇ ನಿಮಿಷದಲ್ಲಿ ದುಡ್ಡು ಕೊಡ್ಲಿ ದುಡ್ಡು ಕೊಡ್ಲಿಲ್ಲ. ನನಗೆ ಹಳೆಯ ನೆನಪು. ನಮ್ಮ ಸಾಹೇಬರು ನಾನು MP ಸೊಸೈಟಿಯ ವಿದ್ಯಾರ್ಥಿಯಾದಾಗ ನೀವು ಭಾಳ ಕಷ್ಟಪಡೆ ಬಂದೆ. ಸರಿ, ನಾನು ಕೂಡ ಈ ಕಾಲೇಜಿನ ವಿದ್ಯಾರ್ಥಿ. ಕೇವಲ ವಿದ್ಯಾರ್ಥಿ ಅಷ್ಟೇ ಅಲ್ಲ, ನೀವೆಲ್ಲ ಪುಣ್ಯವಂತರು. ನಾನು ಈ ಕಾಲೇಜಿಗೆ ಬರಬೇಕಿದ್ದರೆ ವಿ ಸಿದ್ದರಾಮಯ್ಯವರು ಪ್ರಿನ್ಸಿಪಲ್ ಆಗಿದ್ದರು. ಕಟ್ಟಡಗಳು ಇಲ್ಲ, ವೇಟಿಂಗ್ ರೂಮ್ಸ್ಗಳು ಇಲ್ಲ. ನಾವು ವಿದ್ಯಾರ್ಥಿಗಳು ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿದಂಥ ತೆಂಗಿನ ಮರದ ತೆಂಗಿನ ಮರದ ಗರಿಯಿಂದ ಮಾಡಿದಂಥ ಶೆಡ್ನಲ್ಲಿ ನಾವು ದಿನ ಕಳೆದ ವಿದ್ಯಾರ್ಥಿಗಳು. ರಸ್ತೆಯಿಂದ ಒಂದೇ ಕಟ್ಟಡ ಇತ್ತು, ಆ ಎದ್ದ ಕಡೆದು. ಇವೆಲ್ಲ ಒಂದೂ ಕಟ್ಟಡಗಳು ಇಲ್ಲ. ನಾವು ಅಲ್ಲಿಂದ ಇಲ್ಲಿ ಬರಬೇಕಿದ್ರೆ ನಡ್ಕೊಂಡು ಬರೋದು ಕಷ್ಟ ಇತ್ತು. ನಾನು NCC ಸ್ಟೂಡೆಂಟ್ ಆಗಿದ್ದೆ. ಯಾರು ನನಗೆ ಅಂಡರ್ ಆಫೀಸರ್ ಅಂತ ಮಾಡಿದ್ರು. 8, 15, 20 ಕ್ಯಾಡೆಟ್ಸ್ಗಳನ್ನು ರವಿವಾರ ತಂದು ಬುಟ್ಟಿಯಿಂದ ತಲೆ ಮೇಲೆ ಮಣ್ಣನ್ನು ಹೊತ್ತು ಹಾಕಿ ಮಾಡಿದಂಥ ರಸ್ತೆ ಈಗಲೂ ಇದೆ ನಮ್ಮದು. ಬಹಳ ಕಷ್ಟಪಟ್ಟು ಬಂದಿದ್ದೇವೆ ನಾವೆಲ್ಲ. ಆ ಕಾಲ ಹಾಗಿತ್ತು. ನಾನು ಒಬ್ಬಂತಲ್ಲ, ಎಲ್ಲರೂ ಕಷ್ಟಪಟ್ಟು ಓದೋರು ಇರಬೇಕು. ಆ ಕಾಲ ಹಾಗಿತ್ತು. ವಿದ್ಯಾರ್ಥಿಗಳೇ, ನಾವು ಎಲ್ಲವನ್ನು ಕೇಳುವುದಿಲ್ಲ. ನಾನು ಉಳಿದವರು ಕೆಲವರು ಸಮೀಪ ಬಂದಿದ್ದೇವೆ. ನೀವೆಲ್ಲ ಅರ್ಥಕೊಳ್ಬೇಕು. ನಾವು ಈಗ ಪ್ರಮಾಣ ವಚನ ಬೋಧನೆ ಮಾಡಿದಾಗ ಜಾತಿ, ಧರ್ಮ ಇತ್ಯಾದಿಗಳನ್ನು ನೋಡ್ತೇವೆ, ಓಟ್ ಹಾಕ್ತೇವೆ ಅಂತ ಪ್ರಮಾಣ ಮಾಡಿದ್ದೇವೆ. ಈಗ ಮಾಡಿದ್ದೇವೆ. ಅದು ನಾವು ಮಾಡ್ತಾ ಇರೋದು ಏನು? ಚುನಾವಣೆ ನಿಂತಾಗ ಈಗ ಮೊದಲು ಎಷ್ಟಿದ್ದಾಗಿತ್ತು. ನಿಂತುಕೊಳ್ಳೆಯ ಅವ್ನು ಯಾವ ಜಾತ್ಯಮ, ನಮ್ಮ ಜಾತ್ಯಮ, ಅವನಿಗೆ ಮುಂದೆ ಕೊಡುವುದೇ ಯಾರು ಅಲ್ಪಸಂಖ್ಯಾತ ನಕ್ರೇತ. ನೋಡಿ ಎಲ್ಲಿ ಬಂತು ಕಾಲ. ನಾನು 1976ರಲ್ಲಿ ಲಾ ಕಾಲೇಜಲ್ಲಿ ಓದ್ತಾ ಇದ್ದೆ. ಸತ್ಯಸಂಗತಿ ಎಮರ್ಜೆನ್ಸಿ ಹೊನ್ನಾವರ ನಗರಸಭೆಗೆ ಚುನಾವಣೆ ಬಂತು. ನಾನಿನ್ನೂ ವಿದ್ಯಾರ್ಥಿ, ಪರೀಕ್ಷೆ ಮುಗಿದಿಲ್ಲ. ಯಾರು ಏರ್ಸು ನನಗೆ, ಮರ್ಯ ನಮ್ಮ ಜಾತಿಯಿಂದ ಒಬ್ಬನಾದ್ರು ನಿಲ್ಬೇಕು ನಿಂತಿಲ್ವ ಅಂತ ಹೇಳಿದ್ರು. ಹಣ ಇಲ್ಲ. ಏನೋ ಕಷ್ಟಪಟ್ಟು 10 ರೂಪಾಯಿ ಒಟ್ಟು ಮಾಡಿ ಪ್ರೆಸ್ಸಿನ ಜೀವ ಕೊಟ್ಟೆ. ನನ್ನ ಕ್ಲಾಸ್ಮೇಟ್ ಇದ್ದ, ಸ್ವಲ್ಪ ಹ್ಯಾಂಡ್ಮೇಡ್ ಮಾಡಿಕೊಡೋ, 400 ಹ್ಯಾಂಡ್ಮೇಡ್ ಮಾಡಿಕೊಡ್ತಾರೆ. 1 ರೂಪಾಯಿನೂ ಖರ್ಚು ಮಾಡಲಿಲ್ಲ. ಆ 10 ರೂಪಾಯಿಯಲ್ಲಿ ಮಾಡಿದಂಥ ಹ್ಯಾಂಡ್ಮೇಡ್ನಲ್ಲಿ ಇನ್ನೂ 50-60 ಹ್ಯಾಂಡ್ಮೇಡ್ಗಳು ಇದ್ದವು ಮನೆಯಲ್ಲಿ.
ನಾನು ಅತ್ಯಧಿಕ ಹೆಚ್ಚಿನ ಮಟ್ಟದಿಂದ ಹಾಕೊಂಡೆ. ಅಂಡ್ ಐ ವಾಸ್ ದಿ ಫಸ್ಟ್ ಯಂಗೆಸ್ಟ್ ಚೇರ್ಮನ್ ಆಫ್ ದಿ ಮುನ್ಸಿಪಾಲಿಟಿ. ನಿಮ್ಮ ನಗರಕ್ಕೆ ನಾನು ಅತ್ಯಂತ ಕಿರಿಯ ಚೇರ್ಮನ್. ಧನ್ಯವಾದಗಳು. ನಂತರ ಅದು ನಮ್ಮ ವಾರ್ಡನ್ನ ಲೇಡಿ ವಾರ್ಡ್ ಅಂತ ಮಾಡೋದು. ಏನು ಬರ್ತಿದ್ದಂತ ನನ್ನ ಹೆಂಡತಿಗೆ ಎಲ್ಲರೂ ತಿಳಿಸಿದರು. ಅವರು ಇರೆಕ್ಟ್ ಆಯಿತು. ಅಂಡ್ ಶಿ ವಾಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಮುನ್ಸಿಪಾಲಿಟಿ. ಯಾಕೆ ಹೇಳಿದೆ ನನ್ನ ದೊಡ್ಡ ಸಿಕ್ಕಿಗಲ್ಲ. ಆವಾಗ ಜಾತಿಗಿಂತ ಕಡಿಮೆ ಇತ್ತು, ಇದೆಲ್ಲ ಕಡಿಮೆ ಇತ್ತು. ಈಗ ಚುನಾವಣೆಗೆ ಇನ್ನು ದಿನ ನಿಗದಿ ಆಗಿಲ್ಲ. ಇನ್ನು 2 ದಿನ ಹೋಗ್ತಿದ್ದಾರೆ ಮುನ್ಸಿಪಾಲಿಟಿ ಚುನಾವಣೆಗೆ. ನನಗೆ ಬಂದು ಹೇಳಿದ್ರು, ಸರ್ ನೀವು ನೆನಪಿಗೆ ಅಂತ ಕೇಳ್ಕೊಂಡು ವಿಚಾರ ಮಾಡ್ತೇನೆ, ಗಡ್ಬಡಿ ಮಾಡಬೇಡಿ ಅಂತ ಹೇಳಿದೆ. ಯಾರ ಸ್ವಲ್ಪ ತಯಾರು ಮಾಡಿ ಯಾವತ್ತ ಈಗ ಚುನಾವಣೆ ಇದ್ದವರಿಗೆ ನನಗೆ ಈಗ ಚುನಾವಣೆಯಲ್ಲಿ ದುಡ್ಡು ಉಂಟು, ಅದಕ್ಕೆ ಖರ್ಚು ಮಾಡೋ ಮನಸ್ಸಿಲ್ಲ. ಇಂಥ ಕಾಲ ಬಂದಿದೆ. ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಇವತ್ತು ಮಾತನ್ನು ಹೇಳ್ತೇನೆ. ನಮ್ಮ ದೇಶ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ದೇಶ, ನಮಗೆ ಪ್ರಶ್ನೆನೇ ಇಲ್ಲ. ಆದರೆ ಮತದಾರರು ಮತ ಕೊಡಬೇಕಿದ್ರೆ ಭಾಳ ತಪ್ಪು ಮಾಡ್ತಾರೆ. ನಾನು ಮತ ಹಾಕಿದ್ದು 1976ರಲ್ಲಿ MP ಚುನಾವಣೆಗೆ ಎಮರ್ಜೆನ್ಸಿ ಇದ್ದಾಗ ನಾನು ಒಳಗಂದ್ರೆ ಗೊತ್ತಾಯಿತೆ. ಫೋಟೋ ಶೆಟ್ಟಿ ಅಂತ ಹೇಳ್ಕೊಂಡು ಜನತಾ ಪಕ್ಷದಿಂದ ನಿಂತಿದ್ರು. ಅಫ್ಕೋರ್ಸ್ ಬಿದ್ದೋದು ಪ್ರಶ್ನೆಗೆ ನನಗೀಗ ಅನ್ನಿಸ್ತದೆ, ಹೇಳಲಿಕ್ಕೆ ಬೇಸರ ಇಲ್ಲ. ನಾವು ಮಾತಾಡೋದೊಂದು, ಪ್ರತಿಕ್ರಿಯೆ ಮಾಡೋದು ಬೇರೆ ಆಗಿದೆ. ದಯಮಾಡಿ ಮಾಡಬೇಡಿ. ಜಾತಿ ಧರ್ಮ ಅವೆಲ್ಲ ಮನೆಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ನಾನು ಪಟ್ಟ ಬ್ರಾಹ್ಮಣ ಒಳ್ಳೆ. ಶಾಲೆ ಕಾಲೇಜಿಗೆ ಹೋದಾಗ ನಮ್ಮ ವಿದ್ಯಾರ್ಥಿಗಳು ದೇಶದ ಪ್ರಶ್ನೆ ಬಂದಾಗ ಯುವಕನಿಗೆ ಮತ ಕೊಡೋದು. ಇದಿಷ್ಟು ಕಲಿತುಕೊಂಡ್ರೆ ಸಾಕು. ಯಾಕಂದರೆ ಪ್ರಜಾಪ್ರಭುತ್ವ ಇರುವುದು ನನಗಾಗಿ, ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ. ಓದಿದ್ದೀರಿ. ಆ ಕಾರಣದಿಂದ ಸಚ್ಚಾರಿತ್ರ್ಯದಿಂದ ಮಾತಾಡಿ ಬರುವಂಥ ಕಡೆ ಪಕ್ಷ ಅಸಹ್ಯ ವ್ಯಕ್ತಿ ಅಲ್ಲದಿದ್ದವನಿಗೆ ನಿಮ್ಮ ಮತವನ್ನು ಕೊಡಿ, ಈ ದೇಶವನ್ನು ಉಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.